ಕರ್ನಾಟಕ ರತ್ನ ಅಪ್ಪು ಅಪ್ಪಟ ಅಭಿಮಾನಿ ಮೇಕೆದಾಟ್ ಕಡೆ ಹೊರಟಿದೀವಿ. ನಿಲ್ಸಿ ಇಲ್ಲಿ ಟಿಕೆಟ್ ತಗೊಂಡು ಈಗ ತೆಪ್ಪದಲ್ಲಿ ಕುತ್ಕೊಳಕ್ ಹೋಗ್ತಾ ಇದ್ವಿ. ಮೇಕೆದಾಟ್ ಹೋಗ್ಬೇಕು ಅಂದ್ರೆ ನಾವು ನಮ್ಮ ಪ್ರೈವೇಟ್ ಕರ್ನಾಟಕ ರತ್ನ ಅಪ್ಪು ಅಪ್ಪಟ ಅಭಿಮಾನಿ ಮನೋಜ್ ಅಂಜನಿ ಪುತ್ರ ಮಾಡುವ ನಮಸ್ಕಾರಗಳು ಸ್ನೇಹಿತರೆ. ಇವತ್ತು 15th August 2022 ಒನ್ ಡೇ ಟ್ರಿಪ್ ಹೋಗೋಣ ಅಂತ ಮೇಕೆದಾಟು ಹೊರಟಿದ್ದೀವಿ. ಆ್ಯಕ್ಚುಲಿ ನಾವು ಪೃಥ್ವಿ ಗ್ರ್ಯಾಂಡ್ ಹೋಟೆಲ್ ಬಂದ್ವಿ. ಇಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟು ಮೇಕೆದಾಟ್ ಕಡೆ ಹೊರಟಿದ್ವಿ. ಟಿಫನ್ ಮಾತ್ರ ಸೂಪರಾಗಿತ್ತು, ಕಾಫಿನೂ ಬೊಂಬಾಟಾಗಿತ್ತು. ಸೊ ನೆಕ್ಸ್ಟ್ ಕಾಯ್ತಾ ಇರಿ, ಇನ್ನೂ ಏನೇನು ಮಾಡ್ತೀವಿ ಅಂತ ನೋಡುವ. ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಿದೆ ನೋಡಿ, ಜವಳಗಿರಿ ರೇಂಜ್, ಹೊಸೂರು ಫಾರೆಸ್ಟ್ ಡಿವಿಷನು. ಇವಾಗ ನಾವು ಅಪ್ಪ ಹಿಡಿತಾರೆ. Red lights, driving at night, windowless ride, feeling alive, nothing in sight, forever in flight, follow those lines, we'll make it this time, blurry street lights, work as a guide to memories that we're making tonight, oh yeah, we'll make it tonight, yeah. I'll do anything that I feel like I wanna do, I'm living life like I got nothing left to prove, no end in sight, just always staying on the move, I'll go all night, if that's just what I gotta do. Life's too short to care about what you can't afford, memories are in what you explore, so just don't be ignored, go ask for more, go ask for more, 'cause I've been living life right like I could just die any minute, going for a ride down the side, PCH country limit, I don't need a guide, follow lights, take me where I wanna visit, are you alive, or just breathing, 'cause I've been living life right like I could just die any minute, going for a ride down the side, PCH country limit, I don't need a guide, follow lights, take me where I wanna visit, are you alive, or just breathing, I'm in a race that everybody's chasing fast, they wanna be that someone on the screen at last, they ain't looking inside for their needs in life, they wanna be liked by everybody in sight, but trust me, being free ain't spotlights, no it's long nights and it's long fights, with yourself all the time to get your mind right, but if you put in the work you can find the light, alright. I'll do anything that I feel like I wanna do, I'm living life like I got nothing left to prove, no end in sight, just always staying on the move, I'll go all night, if that's just what I gotta do. Life's too short to care about what you can't afford, memories are in what you explore, so just don't be ignored, go ask for more, go ask for more, 'cause I've been living life right like I could just die
ಮೇಕೆದಾಟು ಹೋಗಬೇಕು ಅಂದರೆ ನಾವು ನಮ್ಮ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಹೋಗೋಕ್ಕಾಗಲ್ಲ ಅಂತ ಆಗಲೇ ಅಂದಲ್ಲ. ಸೊ ಹಂಗಾಗಿ ಇಲ್ಲಿಂದ ತೆಪ್ಪದಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಹೋಗ್ಬೇಕಂತೆ. ನೋಡಿ ಅಲ್ಲಿ ಕಾಣಿಸ್ತಿದೆ ದಡ, ಐ ಥಿಂಕ್ ಕಾಣಿಸ್ತಿರ್ಬೋದು. ಸೊ ಆ ದಡಕ್ಕೆ ನಾವು ಈ ಬೋಟಲ್ಲಿ ಹೋಗೋದು. ಅಣ್ಣ ಇದೇನಾ ಸಂಗಮ ಅಂದರೆ? ಯಾವ್ಯಾವ ನದಿ ಸೇರೋದು ಇಲ್ಲಿ? ಅರ್ಕಾವತಿ, ಕಾವೇರಿ. ನೋಡಿ ಇಲ್ಲಿ ಬೇರೆ ತೆಪ್ಪಗಳು ಕೂಡ ಬರ್ತಿದ್ದಾವೆ. ಈಗ ನಾವು ತೆಪ್ಪದಲ್ಲಿ ಹೋಗ್ತಾ ಇದೀವಲ್ಲ, ಇದನ್ನ ಸಂಗಮ ಅಂತೀವಿ. ಮೇಕೆದಾಟು ನೆಕ್ಸ್ಟ್ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ. ಸೊ ಅದನ್ನು ಕೂಡ ಹೋಗೋಣ ಬನ್ನಿ. ಆ್ಯಕ್ಚುಲಿ ಬೋಟಲ್ಲಿ ಬಂದು ಇಳಿದ್ವಿ. ಇಲ್ಲಿ ಇಳ್ದಿದ್ದಾದ್ಮೇಲೆ ಹಿಂಗೆ ಫೋಟೋ ಹಿಡ್ಕೊಬೋದು. ನೋಡಿ ಹಿಂಗೆ ಫೋಟೋ ಹಿಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಬಸ್ ಇದೆಯಂತೆ. ಬಸ್ ಸ್ಟ್ಯಾಂಡ್ವರೆಗೂ ನಡ್ಕೊಂಡು ಹೋಗ್ಬೇಕು. ನೋಡಿ ಹಿಂಗಿದೆ ಇಲ್ಲಿ ರಸ್ತೆ. ಆ್ಯಕ್ಚುಲಿ ಇಲ್ಲಿ ಆಗಲೇ ಹೇಳಿದ್ನಲ್ಲ, ಇಲ್ಲೆಲ್ಲ ಕಲ್ಲಲ್ಲೆಲ್ಲ ದಾಟ್ಕೊಂಡು ಒಂದು ಬಸ್ ಸ್ಟ್ಯಾಂಡ್ ಥರ ಜಾಗ ಇದೆ. ಇಲ್ಲಿ ಬಂದು ನಿಂತಿದ್ದೀವಿ ಬಸ್ಗೋಸ್ಕರ. ಬಸ್ಗೆ ಕಾಯ್ತಾ ಇದ್ದೀವಿ. ಬಸ್ ಬರ್ತಿದೆ ಅಂತ ಒಂದುವೆ 60 ರೂಪಾಯಿ ಅಂತ ಹೋಗಿ ಬರೋದಕ್ಕೆ. ಸೊ ವೇಟಿಂಗ್ ಫಾರ್ ದ ಬಸ್. ಚೆನ್ನಾಗಿದೆ ಈ ಪ್ಲೇಸ್, ಸೂಪರಾಗಿದೆ. ತುಂಬ ಪ್ರವಾಸಿಗರು ಬಂದು ಕಾಯ್ತಾ ಇದ್ದಾರೆ ಬಸ್ಗೋಸ್ಕರ. ಮೇಕೆದಾಟನ್ನು ನೋಡೋದಕ್ಕೆ ಎಷ್ಟು ಜನ ಕಾಯ್ತಿದ್ದೀರೋ, ಕಾಯ್ತಾ ಇರಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಲಿಡೇ ದಿನ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಸೊ ಬಸ್ಸಲ್ಲಿ ನಿಂತ್ಕೊಂಡೇ ಹೋಗ್ಬೇಕಾಯ್ತು. ಹಳ್ಳ ದಿನ್ನೇ ಇರೋ ರಸ್ತೆ. ಗಾಯ್ಸ್, ಫೈನಲಿ ನೋಡಿ, ಇದೇ ಮೇಕೆದಾಟು. ಮೊದಲು ಮೇಕೆ ಆರುವಷ್ಟು ಮಾತ್ರ ಜಾಗ ಇತ್ತಂತೆ, ಅದ್ರ ಮಧ್ಯೆ ನೀರು ಹೋಗ್ತಿತ್ತಂತೆ. ಸೊ ಹಂಗಾಗಿ ಇದನ್ನು ಮೇಕೆದಾಟು ಅಂತಿದ್ರು. ಬಟ್ಟು ಈಗ ಆ ನೀರು ಜಾಸ್ತಿ ಹರಿಯುತ್ತಿರುವ ಕಾರಣದಿಂದ ದೊಡ್ಡ ನದಿನೇ ಆಗಿಬಿಟ್ಟಿದೆ. ಸೊ ಇದು ತಮಿಳ್ನಾಡಿಗೆ ಹೋಗುವಂಥ ಒಂದು ನೀರು. ಆ್ಯಕ್ಚುಲಿ ಇಲ್ಲಿ ಮೇಕೆದಾಟೆಲ್ಲ ನೋಡಿಕೊಂಡು ಎಲ್ಲ ಆಯಿತು. ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿ ತುಂಬ ಬಿಸಿ ಇರೋ ಕಾರಣದಿಂದ ಜಾಸ್ತಿ ಹೊತ್ತು ಇಲ್ಲಿ ಇರೋಕ್ಕೆ ಆಗಲಿಲ್ಲ. ನೋಡ್ತಿರೋದಿರಲ್ಲ, ನನ್ನ ಮುಖ ಕಪ್ಪಗಾಗ್ಬಿಟ್ಟಿದೆ. ಆಲ್ರೆಡಿ ಕಪ್ಪಗಿದೆ, ಇನ್ನೂ ಕಪ್ಪಗಾಗ್ಬಿಟ್ಟು ಬೆಳೆದ್ಬಿಟ್ಟಿದ್ದೀನಿ. ಸೊ ಪರವಾಗಿಲ್ಲ, ಇನ್ನೊಂದ್ಸಲ ಬರೋಣ ಫ್ರೆಂಡ್ಸ್ ಜೊತೆ ಯಾವಾಗಾದ್ರು. ಸೊ ಹೋಗೋ ಹಿಂಗೆ ಬಸ್ಸಲ್ಲಿ ಹೋಗಿ ನೆಕ್ಸ್ಟು ತೆಪ್ಪದಲ್ಲಿ ಹೋಗಬೇಕು. ತೆಪ್ಪದಿಂದ ಆಚೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಯಾಕಂದರೆ ಈ ಕಡೆಗೆ ತೋರಿಸಿದ್ದೀನಿ, ತೆಪ್ಪದಿಂದ ಆಚೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಇವಾಗ ನಾನು ಎಂಜಾಯ್ ಮಾಡ್ತೀನಿ ಬಸ್ಸಲ್ಲಿ ಹೋಗೋದು ಮತ್ತು ತೆಪ್ಪದಲ್ಲಿ ಹೋಗೋದು. ಓಕೆ, ಸ್ಟೇ ಟ್ಯೂನ್ಡ್. ಇನ್ನೂ ತುಂಬ ಬಾಕಿ ಇದೆ. ಪಿಕ್ಚರ್ ಅಭಿ ಬಾಕಿ ಹೈ. ಆ್ಯಕ್ಚುಲಿ ತೆಪ್ಪದಿಂದ ಆಚೆ ಬಂದು ಮತ್ತೆ ವೀಡಿಯೋ ಮಾಡ್ತೀನಿ ಅಂದಲ್ಲ. ಸೊ ಈಗ ನೆಕ್ಸ್ಟು ಕಾರ್ ಕಡೆ ಹೊರಟಿದ್ದೀವಿ. ಅಲ್ಲಿ ಪಾರ್ಕಿಂಗ್ಗೆ ಎಷ್ಟೋ 50 ರೂಪಾಯಿನೂ ಕೊಟ್ಟು ಬಂದಿದ್ದೀವಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಇವರು ನಮ್ಮಪ್ಪ ಡಾನ್ಸಿನು ಶ್ರೀನಿವಾಸ್ ಅಂತ, ಇವರು ನಮ್ಮಮ್ಮ ಸುಮಾ ಅಂತ. ಆ ಹುಡುಗಿ ಆ ಕಡೆ ತಿರುಗಿಬಿಟ್ಟವಳೆ, ಆ ಹುಡುಗಿ ಚಂದನ ಅಂತ. ಏನೋ ಇದು ಒಳ್ಳೆ ವ್ಯೂ ಅಪ್ಪ ಇದು. ವಾ, ಮಸ್ತ್ ವ್ಯೂ. ನೇಚರಲ್ಲಿ ಇರೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಈ ಬ್ಯುಸಿ ಶೆಡ್ಯೂಲು ಅದು ಇದು ಅಂತಾಗಿ. ಸೊ ನಿಮ್ಮ ಲೈಫು ನೇಚರಲ್ಲಿದ್ದರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಎಲ್ಲೆಲ್ಲಿ ನೋಡಿದ್ರೂ ಹಸಿರು ಹಸಿರು ಹಸಿರು. ಒನ್ ಡೇ ಟ್ರಿಪ್ ಅಂದರೆ 7 ಮಾಡಿಸಿದ ಜಾಗ ಮೇಕೆದಾಟು ಸಂಗಮ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಗ್ಗೆ ಯಾವುದೇ ರೀತಿ ನಿಮ್ಮ ಒಪಿನಿಯನ್ ಇದ್ದರೂ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನಾನು ನೆಕ್ಸ್ಟ್ ವ್ಲಾಗ್ಸ್ಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಗ್ರೀನರಿ ಆ ಕಡೆ ಈ ಕಡೆ, ಕಣ್ಣನ್ನು ತಂಪು ಮಾಡ್ಕೊಳ್ಳಿ. ಸೊ ಸಿಟಿಯಲ್ಲಿ ಇದ್ದು ಬೇಸತ್ತಿರೋ ಜೀವಗಳಿಗೆ ನನ್ನದೊಂದು ಮನವಿ ಏನಂದರೆ, ಎಲ್ಲಾದರೂ ಹೋಗಿ ಆರಾಮಾಗಿ ಖುಷಿಯಾಗಿ ಚೆನ್ನಾಗಿರಿ. ಓಕೆ, ಸೊ ಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್. ಸೈನಿಂಗ್ ಆಫ್, ಮನೋಜ್ ಅಂಜನಿ ಪುತ್ರ. ಲವ್ ಯು ಆಲ್.